ಕನ್ನಡಿಗರೇ ನಮಸ್ಕಾರ. ನಿಮ್ಮೂರಿಗೆ ಬಸ್ ಬರ್ತಿಲ್ಲ ಅಂದರೆ ನೀವೇನು ಮಾಡ್ತೀರಾ? ನೀವು ಹೋಗ್ಬಿಟ್ಟು ಒಂದು ನಿಗಮಕ್ಕೆ ಅರ್ಜಿ ಕೊಟ್ಟು ನಿಮ್ಮೂರಿಗೆ ಬಸ್ ಬರೋದಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆಗದೆ ಹೋಗ್ಬೋದು. ಯಾಕೆಂತಂದರೆ KSRTC ನಿಗಮಗಳು ಈಗ ಖಾಸಗೀಕರಣಕ್ಕೆ ಒಳಗಾಗ್ತಾ ಇದ್ದಾವೆ. ಸದ್ದಿಲ್ಲದೇ ಕೇಂದ್ರ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರ ಕೂಡ ಅನುಮತಿಗೆ ಯಾವುದೇ ಒತ್ತಡ ಇಲ್ಲದೆ ಕೊಡ್ತಾ ಇದೆ. ಇದೇನು ಅಂತಂದರೆ ಪರಿಸರ ಮಾಲಿನ್ಯ ತಪ್ಪಿಸೋದಕ್ಕೆ ಟಾಟಾ ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ EV ಬಸ್ ನಿರ್ಮಾಣ ಮತ್ತು ಅವುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಈಗಾಗಲೇ ಆದೇಶ ಕೊಡಲಾಗಿದೆ. BMTC ಒಳಗಡೆ ಕೆಲಸ ಮಾಡ್ತಾ ಇರುವಂಥ ಸಾವಿರಾರು ಜನರು ನೌಕರರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಈಗಾಗಲೇ 10 ಡಿಪೋಗಳನ್ನು ಟಾಟಾ ಕಂಪನಿಯವರಿಗೆ ಬಿಟ್ಕೊಡಲಾಗಿದೆ. ಬಸ್ಗಳನ್ನ ನಿರ್ಮಾಣ ಮಾಡೋರು ಅವರೇ, ಸಬ್ಸಿಡಿ ತೆಗೆದುಕೊಳ್ಳೋರು ಅವರೇ. ಒಂದು ಬಸ್ಸಿಗೆ 50 ಲಕ್ಷದಷ್ಟು ಸಬ್ಸಿಡಿಯನ್ನು ಟಾಟಾ ಕಂಪ್ನಿ ಈಗಾಗಲೇ ಪಡ್ಕೊಳ್ತಾ ಇದೆ. ಇದೊಂದೇ ಕಂಪ್ನಿ ಅಂತಲ್ಲ, ಹಲವಾರು ಕಂಪನಿಗಳು ಈ ರೀತಿ ಪಡ್ಕೊಳ್ತಾ ಇರ್ಬೋದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಆಗ್ತಾ ಹೋದರೆ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ನಿಗಮಗಳು ಖಾಸಗೀಕರಣ ಆಗ್ತವೆ. ಖಾಸಗೀಕರಣ ಆದರೆ ಬಂಡವಾಳಶಾಹಿಗಳು ಯಾಕೆ ಹಳ್ಳಿಗಳಿಗೆ ಬಸ್ಗಳನ್ನ ಬಿಡ್ತಾರೆ ಹೇಳಿ? ಸರ್ಕಾರದ ಬಸ್ಗಳಾದರೆ ಏನಾದರೂ ತೊಂದರೆಗಳಾದಾಗ ಅಥವಾ ಹೆಚ್ಚಿನ ಚಾರ್ಜ್ ಜಾಸ್ತಿ ಮಾಡಿದ್ರೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು. ಆದರೆ ಖಾಸಗಿ ಕಂಪನಿಗಳನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇರಲ್ಲ. ಖಾಸಗಿ ಕಂಪನಿಗಳು ರೂಲ್ಸ್ ಹಾಕಿದ್ದೇ ಆಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಇಡೀ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಬಂಡವಾಳಶಾಹಿಗಳು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇರೋದಕ್ಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನುಗ್ತಾ ಇರೋದೇ ಇದು ನೇರವಾಗದಂಥ